वर्तते उत्तिष्ठ नरशार्दूल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता
ನಿನ್ನ ಕೃಪೆ ಕಟಾಕ್ಷೆಯಿಂದ ಈ ಮನೆತನದ ಘನತೆ ಗೌರವ ನುರಿ ಹಾಲಿನಂತೆ ಉಕ್ಕುತ್ತಾ ಇದೆ ತಾಯಿ. ಆ ಘನತೆ ಗೌರವ 100 ಮಡಿಯಷ್ಟು ಹೆಚ್ಚುವಂತೆ ಮಾಡುವ ಭಾರ ನಿನ್ನೆ ಕೂಡಿದೆ ತಾಯಿ. ಕಾಲಕ್ಕೆ ಮಳೆ ಬೆಳೆಯಾಗಿ ಈ ಊರಿನ ರೈತಾಪಿ ಕುಟುಂಬಕ್ಕೆ ನೀನು ಜೀವನಾಡಿಯಾಗಿ ಬರಬೇಕು. ಹಾಗೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾ ಇರುವ ಕುಸ್ತಿ ಪೈಲ್ವಾನದ ನನ್ನ ಮೈದನ ಕ್ರಾಂತಿಗೆ 100 ಆನೆ ಬಂದಷ್ಟು ಶೌರ್ಯ ಸಾಹಸ ಕೊಟ್ಟು ಈ ಕರುನಾಡ ತುಂಬಾವಣೆನ ಮೆರೆಯುವ ಹಾಗೆ ಮಾಡಬೇಕು. ಆದಷ್ಟು ಬೇಗನೆ ನನ್ನ ಮುದ್ದು ತಂಗಿ ಶ್ರಾವಣಿನ ನನ್ನ ಮೈದನೆ ಕೊಟ್ಟು ಮದುವೆ ಮಾಡಿದ್ರೆ ನಮ್ಮಣ್ಣ ಭೀಮರಾಯನ ತೆರೆ ಮೇಲಿನ ಭಾರ ಸ್ವಲ್ಪ ಆದ್ರೂ ಕಡಿಮೆ ಆಗುತ್ತೆ. ಹಾಗೆ ಚಿಕ್ಕ ವಯಸ್ಸನ್ನೇ ಕಳೆದು ಹೋಗಿರುವ ನನ್ನ ಮೈದನ ನನ್ನ ಕೆರೆಯ ಮೈದನ ಕಣ್ಣನ ನೆನಪಲ್ಲೇ ನನ್ನ ಪತಿದೇವರು ದಿನನಿತ್ಯ ಕರುತ್ತಾ ಇದ್ದಾರೆ. ಆದಷ್ಟು ಬೇಗನೆ ಆ ನನ್ನ ಕೆರೆಯ ಮೈದನ ಈ ನನ್ನ ಸಂಸಾರದ ಗೋಡೆಗೆ ಮರಳುವ ಹಾಗೆ ಮಾಡುವ ಭಾರ ನಿನ್ನೆ ಕೂಡಿದೆ ತಾಯಿ, ನಿನ್ನೆ ಕೂಡಿದೆ. ಸೌಭಾಗ್ಯ, ಲೇ ಸೌಭಾಗ್ಯ, ನೋಡಿದಿ ನಮ್ಮ ಮನೆಗೆ ಯಾರೋ ಅತಿಥಿ ಬಂದಿದ್ದಾರೆ. ಅಯ್ಯ ಕುರಿಮರಿ ಎಷ್ಟೊಂದು ಮುದ್ದಾಗಿದೆ ಅಲ್ಲರಿ. ಅಲ್ಲರಿ ಪಾಪ ಆ ಹಿಂದಿನಿಂದ ಈ ಮರಿ ಯಾಕ್ರಿ ಆಗ್ಲಿಸ್ತಂದ್ರಿ? ಲೇ ಹುಚ್ಚಿ, ನಿನಗೆ ಮರು ಎತ್ತು ಅಲ್ಲವೇ? ನೀನೇ ಹೇಳಿರಲಿಲ್ಲವೇ ಇಂದು ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಇದೆ, ಅದಕ್ಕೆ ಈ ಕುರಿಮರಿ ತಂದಿದ್ದೇನೆ. ರೈತನ ಬೆನ್ನೆಲುಬಾದ ಈ ಎತ್ತುಗಳನ್ನು, ಈ ಸಕಲ ಪ್ರಾಣಿಗಳೇ ಈ ರೈತನ ಜೀವಾಳಿಗಳು. ಮೆಚ್ಚಿದಿರಿ. ಕಲ್ಲು ದೇವರಿಗೆ ಪೂಜೆ ಮಾಡುವ ಬದಲು ಈ ಜೀವಂತ ದೇವರಿಗೆ ಪೂಜೆ ಮಾಡಲು ಕರೆದುಕೊಂಡು ಬಂದಿದ್ದೇನೆ ಸೌಭಾಗ್ಯ. ಮೆಚ್ಚಿದಿರಿ. ಈ ನಿಮ್ಮ ಆತ್ಮವಿಶ್ವಾಸದ ಮಮಕಾರದ ಮಾತಿಗೆ. ಇರುವೆ 84 ಕೋಟಿ ಜೀವರಾಶಿಗಳಿಗೆ ರೈತನೇ ಮಿತ್ರರು, ಅದರಲ್ಲಿ ಈ ಕುರಿಮರಿ ಬಂದು. ಈ ಕುರಿಮರಿ ಅಂದ್ರೆ ರೈತರ ಕುಟುಂಬಕ್ಕೆ ಭಾಗ್ಯ ಲಕ್ಷ್ಮಿ ಇದ್ದಂತೆ. ನೋಡಿ, ಒಳ್ಳೆ ಸಮಯಕ್ಕೆ ಕರ್ಕೊಂಡು ಬಂದ್ರಿ. ಈಗ ತಾನೇ ಪೂಜೆ ಮಾಡಿ ಮುಗಿಸಿದೆ. ಮನೆಗೆ ಬಂದ ಈ ಮಹಾಲಕ್ಷ್ಮಿ ಪೂಜೆ ಕೂಡ ಮಾಡಿ ಮುಗಿಸ್ತೀನಿ. 1 ನಿಮಿಷ. ಮೆಚ್ಚಿದೆ ಸೌಭಾಗ್ಯ, ಮೆಚ್ಚಿದೆ ಈ ನಿನ್ನ ಪತಿಯ ಮೇಲಿರುವ ಪ್ರೀತಿ ಮತ್ತು ಗೌರವಕ್ಕೆ. ನೀವೇ ನಿಮ್ಮ ಕೈಯಾರೆ ಈ ಹೂವನ್ನ ನನ್ನ ಮುಡಿ ಮುಡಿಸಿ. ಯಾಕಂದ್ರೆ ಪತಿಯ ಕೈಯಿಂದ ಹೂ ಮುಡ್ಕೊಂಡ್ರೆ ಸೂರ್ಯ ಮುಳುಗುವರೆಗೂ ಹೂ ಬಾಡೋದಿಲ್ವಂತೆ. ಅದಕ್ಕೆ ತಾಯಿಲಿ ಸೌಭಾಗ್ಯ ಹೂ ತೆರೆಗೆ ನಾನೇ ಮೂಡಿಸುತ್ತೇನೆ. ಸೌಭಾಗ್ಯ, ನೀನು ದಿನಾಲು ಈ ಅನ್ನದಾತನ ಬೆನ್ನೆಲುಬು ನೇಗಿಲಿಗೆ ಪೂಜೆ ಪುನಸ್ಕಾರ ಮಾಡುವುದನ್ನು ನೋಡಿದ್ದೇನೆ. ಚಿಕ್ಕಂದಿನಿಂದಲೇ ನಮ್ಮನ್ನು ಅಗಲಿ ಹೋದ ನನ್ನ ಕಿರಿಯ ತಮ್ಮ ಕರ್ಣ ಮರಳಿ ಈ ಸಂಸಾರದ ಗೂಡಿಗೆ ಬಂದರೆ ನಾವೆಷ್ಟು ಭಾಗ್ಯಶಾಲಿಗಳಲ್ಲವೇ ಸೌಭಾಗ್ಯ? ಖಂಡಿತ ಭಾಗ್ಯಶಾಲಿಗಳಿರಿ ನೀವು. ನೋಡಿ, ನೀವು ನಿಮ್ಮ ತಮ್ಮಂದರ ಮೇಲಿಟ್ಟಿರುವ ಅಮರವಾದ ಪ್ರೀತಿ, ಈ ಭೂಮಿ ತಾಯಿ ಮೇಲಿಟ್ಟಿರುವ ಅಗಾಧವಾದ ನಂಬಿಕೆ, ಪ್ರಕೃತಿ ಮಾತೆ ಮೇಲಿರುವ ಅಚಲವಾದ ಪೂಜ್ಯ ಭಾವನೆ, ನ್ಯಾಯ ನೀತಿ ಧರ್ಮದಿಂದ ನಡೆಯುವ ಈ ನಿಮ್ಮ ನುಡಿಗೆ ಆ ನನ್ನ ತಾಯಿ ದುರ್ಗಾ ಮಾತೆ ಖಂಡಿತವಾಗಿಯೂ ನಿಮ್ಮ ತಮ್ಮ ಮರಳಿ ಸಿಕ್ತಾನೆ ಎನ್ನುವ ನಂಬಿಕೆ ನನಗಿದೆ. ಸೌಭಾಗ್ಯ, ನೀನು ಈ ಮನೆಗೆ ಸೊಸೆಯಾಗಿ ಬಂದು ನನ್ನ ಬಾಳನ್ನೇ ಬೆಳಗಿಸಿದ ಬೆಳದಿಂಗಳ ಹೃದಯ ತಾರೆ ನೀನು. ನನ್ನ ಕಿರಿಯ ತಮ್ಮ ಕ್ರಾಂತಿಯನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತಲೂ ಹೆಚ್ಚು ಪ್ರೀತಿ ವಾತ್ಸಲ್ಯ ನೀಡುವುದನ್ನು ನೋಡಿದರೆ ನಿನ್ನನ್ನು ಧರ್ಮ ಪತ್ನಿಯಾಗಿ ಪಡೆಯಲು ಅದ್ಯಾವ ಜನ್ಮದ ಪುಣ್ಯ ಮಾಡಿದ್ದೇನೋ ಏನು ಆ ಭಗವಂತನಿಗೆ ಗೊತ್ತು. ನೀವಿಷ್ಟಕ್ಕೆಲ್ಲ ಭಾವುಕರಾಗಬೇಡಿ. ಇದು ನನ್ನ ಕರ್ತವ್ಯ ಐತಿ. ಹೆಣ್ಣಿಗೆ ಹುಟ್ಟಿದ ಮನೆ ಸ್ಥಿರವಲ್ಲ. ಹೆಣ್ಣು ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಸಮತೋಲನವಾಗಿ ಜೀವನ ಮಾಡಬೇಕು. ಅದು ಭಾರತ ನಾರಿಯರ ಪ್ರತಿಯೊಬ್ಬರ ಕರ್ತವ್ಯ ರೀ. ಎಷ್ಟೊಂದು ಮಾತನಾಡುತ್ತಿರೋ ಸೌಭಾಗ್ಯ, ನೀನು ಕಲಿತವಳು, ನನಗಿಂತಲೂ ಹೆಚ್ಚು ಜ್ಞಾನವುಳ್ಳವಳು. ಹೋಗ್ಲಿ ಬಿಡು. ನನ್ನ ತಮ್ಮ ಕ್ರಾಂತಿಯಲ್ಲಿ ರೀ,
ಇವತ್ತು ನೂಲು ಹುಣ್ಣಿಮೆ. ನಮ್ಮ ಅಣ್ಣ ಭೀಮರಾಯನ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದವನು ಇನ್ನೂ ಮನೆಗೆ ಬಂದಿಲ್ಲ. ಓಹೋ, ಹಾಗಾದರೆ ಮನೆಯಲ್ಲಿ ಯಾರೂ ಇಲ್ಲವೇ? ಏ ಕುರುಬನ ರಾಣಿ, ರೈತನ ರಂಬೆ, ಚಂದ್ರ ಚಕೋರಿಯಾದ ನೀನು ಒಂದು ಹಾಡನ್ನಾಡಿ ನನ್ನ ಮನ ತರಿಸಬಾರದೆ ನನ್ನ ಮಹಾರಾಣಿ? ಹೆಚ್ಚಿದ್ದಂತಾಗ್ಲಿ ಅರ್ಥ.
ಅಲ್ಲಿ ಬೆಳಕು, ಚಂದಿರ ಬಂದಾಗ ನಾವು ಎಲ್ಲಿ ಬೆಳಕು. ಆದರೆ ದೇವಲೋಕದಂತಿರುವ ನನ್ನ ಅಣ್ಣ ಅತ್ತಿಗೆ ಇರುವವರೆಗೂ ಅವಳು ಬೆಳಕು. ಅಣ್ಣ ಅತ್ತಿಗೆ, ನಿಮ್ಮಿಬ್ಬರ ನೃತ್ಯವನ್ನು ಕಂಡು ನನ್ನ 2 ಕಣ್ಣುಗಳು ಪ್ರಾಣವಾದವು. ಮೈದುನ, ನಾನಲ್ಲಪ್ಪ, ಇದೆಲ್ಲ ನಿಮ್ಮ ಅಣ್ಣನವ್ರಿಗೆ ಚಪಲತೆ. ಚಪಲತೆಯೇನೋ ಹೌದೇ, ಆದರೆ ನಿಮ್ಮ ಅತ್ತಿಗೆ ಬಾಯಿಯಿಂದ ಹಾಡನ್ನು ಕೇಳಿ ಬಹಳ ದಿನವಾಯಿತು. ಅದೇ ಹಾಡಿನ ಗುಂಗಿನಲ್ಲಿ 1-2 ಸ್ಟೆಪ್ ಹಾಕಿದೆ, ತಪ್ಪಿದ್ರೆ ತೆಗೆಸಿಬಿಡ್ತಮ್ಮ. ಅಣ್ಣ ಚೇ ಅದಂತ ಮಾತು ಅಂತ ಆಡ್ತು ಹೋಗ್ಬೇಕಪ್ಪ. ಪ್ರತಿಯೊಬ್ಬರ ಮನೆಯಲ್ಲಿ ಈ ರೀತಿ ನಗುತ್ತಾ ನಲಿಯುತ್ತಾ ಹಾಡುತ್ತಾ ಕುಣಿಯುತ್ತಾ ಸಂಸಾರ ಸಾಗಿಸಿದರೆ ಜಗಳ ಜಂಜಾಟು ಬಾರದೆ ಆಯುಷ್ಯ ಆರೋಗ್ಯದಿಂದ 100 ವರ್ಷ ಬದುಕಿ ಬಾಳಬಹುದೆಂದಾರ ಬಲ್ಲವರು. ಉಂಡು 100 ಅಡಿ ಇಕ್ಕಿ ಕೆಂಡಕ್ಕೆ ಕೈ ಕಾಸಿ ಗಂಡು ಭುಜವ ಮೇಲೆ ಮಾಡಿ ಮಲಗಿದವನೇ ವೈದ್ಯನ ಗಂಡ ಎಂದ ಸರ್ವಜ್ಞ. ಮನುಷ್ಯನಿಗೆ ಆರೋಗ್ಯ ಮುಖ್ಯ. ನಗು ನಗುತ್ತಾ ಬಾಳಿದರೆ 100 ಅಡಿಯಷ್ಟು ಎತ್ತಾಗುತ್ತದೆ ಆ ಆರೋಗ್ಯ. 100 ಮಡಿ ಅಷ್ಟೇನ? ಈ ಅರಮನೆಯಲ್ಲಿ ನಗು ಎಂಬುದಕ್ಕೆ ಬಡತನ ಎಂಬುದೇ ಇಲ್ಲ. ನಂತರ ಬಳಲುತ್ತಿರುವ ಈ ಮನೆಗೆ ಆದಷ್ಟು ಬೇಗನೆ ನನ್ನ ಮುದ್ದು ತಂಗಿ ಶ್ರಾವಣಿನ, ನನ್ನ ಮೈದನ ಅಂದ್ರೆ ನಿನ್ನ ಕುಸ್ತಿ ಪೈಲ್ವಾನ ಈ ಕ್ರಾಂತಿಗೆ ಕೊಟ್ಟು ಮದುವೆ ಮಾಡಿದ್ರೆ ಈ ಮನೆಯಲ್ಲಿ ಸ್ವರ್ಗನೇ ದರಗಿಳಿದಷ್ಟು ಸಂತೋಷವಾಗುತ್ತೆ ಅಲ್ಲ? ಹೌದು ಭೀಮರಾಯ, ಚಿಕ್ಕಂದಿನಿಂದಲೇ ತಾಯಿಯನ್ನು ಕಳೆದುಕೊಂಡ ನಮಗೆ, ಹೊರಗಿನಲ್ಲಿರುವ ನಮಗೆ ನಿನ್ನ ತಂಗಿ ಆ ಸ್ಥಾನವನ್ನು ಕೊಟ್ಟು ಪ್ರೀತಿಸುತ್ತಿದ್ದಾಳೆ. ಆ ಶ್ರಾವಣಿ ಒಬ್ಬಳು ಈ ಮನೆಯ ಸೊಸೆಯಾಗಿ ಬಂದರೆ ಸ್ವರ್ಗ 3 ಗೇರು ಉಳಿದಟ್ಟು ಸಂತೋಷವಾಗುತ್ತದೆ ಭೀಮರಾಯ, ಸಂತೋಷವಾಗುತ್ತದೆ. ಬೆಳಕು ಬದುಕಿಗೆ ದಾರಿದೀಪ, ಅಭಿವೃದ್ಧಿಗೆ ಆಶಾದೀಪ, ಸಾಧನೆಗೆ ಸ್ಫೂರ್ತಿ ದೀಪ. ಅದರಂತೆ ನನ್ನ ತಂಗಿ ಶ್ರಾವಣಿಯ ಶಿಕ್ಷಣ ಮುಗಿದ ತಕ್ಷಣ ಖಂಡಿತ ನಿನ್ನಿಷ್ಟ ಏರಿಸುವೆ. ಏನಂತೀಯಪ್ಪ ಆ ಕ್ರಾಂತಿ? ಗುರುಗಳೇ, ಇದೊಂದು ವಿಷಯದಲ್ಲಿ ನನ್ನನ್ನು ಪೀಡಿಸಬೇಡಿ. ಯಾಕೆಂದರೆ ನಾನು ವಾರ್ತಿಗೆಗೆ ಬಹಳ ದಿನದಿಂದ ಹೇಳುತ್ತಿದ್ದೇನೆ, ಅವಳೊಬ್ಬಳು ವಿದ್ಯಾವಂತೆ, ನಾನೊಬ್ಬ ಹಳ್ಳಿ ಹೊಂಬ. ಅವಳಿಗೂ ನನಗೂ ಅಜಾಗಜಾಂತರ ವ್ಯತ್ಯಾಸವಿದೆ. ಅಷ್ಟೇ ಅಲ್ಲದೆ ನನ್ನ ತಮ್ಮ ಕರ್ಣ ಸಿಗುವವರೆಗೂ ಮದುವೆ ಆಗುವುದಿಲ್ಲ ಎಂದು ಶಪಥ ಮಾಡಿದ್ದೇನೆ. ಆಯ್ತು ಮೈದನ, ನೀನು ಹೆಚ್ಚಿದೆ ಅಂತ ಆಗ್ಲಿ. ರೀ, ನಾನ್ ನಿಮ್ಗೆ ಹೇಳಿದ್ದಿಲ್ವಾ, ನಮ್ಮನ್ನ ಯಾವ ಹಬ್ಬಕ್ಕೂ ಬರ್ದೇ ಹೋದ್ರು ರಕ್ಷಾಬಂಧನ ಹಬ್ಬಕ್ಕೆ ರಾಖಿ ಕಟ್ಟಿಸ್ಕೊಳ್ಳೋಕೆ ಬಂದೇ ಬರ್ತಾನೆ ಅಂತ. ಹೌದಮ್ಮ, ಪ್ರತಿಯೊಬ್ಬ ಸಹೋದರ ಸಹೋದರಿಯರ ನಡುವಿನ ಈ ಅತ್ಯಮೂಲ್ಯ ಭದ್ರವಾದ ಬಾಂಧವ್ಯಕ್ಕೆ ರಕ್ಷಾಬಂಧನ ಅನ್ನುವರು. ಈ ಬಂಧನದಿಂದ ಅಣ್ಣನ ಆಯುಸ್ಸು ಆರೋಗ್ಯ ಹೆಚ್ಚಾಗುವುದಲ್ಲದೆ ಸಹೋದರಿಯರಿಗೆ ರಕ್ಷಾ ಕವಚವಾಗಿ ಸದಾ ನಮ್ಮ ಜೀವ ಬಾಳನೆಂದು ಹಾರೈಸುವ ಈ ನನ್ನ ತಂಗಿಯ ಮುದ್ದು ಹಾರೈಕೆಯ ಮುಂದೆ ಎಲ್ಲವೂ ಶೂನ್ಯ. ಹಾಗಾಗಿ ನಾ ಎಲ್ಲೇ ಇದ್ದರೂ ಏನೇ ಇದ್ದರೂ ಈ ದಿನ ತಪ್ಪದೆ ನೀ ಇದ್ದಲ್ಲಿಗೆ ಬಂದೇ ಬರುತ್ತೇನಮ್ಮ, ಬಂದೇ ಬರುತ್ತೇನೆ. ಹೌದು ಭೀಮರಾಯ, ನೀನು ಪುಣ್ಯವಂತ. ಏಕೆಂದರೆ ಇಬ್ಬರು ತಂಗಿಯನ್ನ ಪಡೆದುಕೊಂಡು ನೀನು ಭಾಗ್ಯವಂತ. ಆ ಪುಣ್ಯಕ್ಕೇನು ಕೊರತೆ ಇಲ್ಲ ಬೆಟ್ಟ. ತಂಗಮ್ಮ, ಇಂದು ಕುಸ್ತಿ ಜನ ಐತಿ, ಇದರಲ್ಲಿ ನನ್ನ ಶಿಷ್ಯ ಕ್ರಾಂತಿಯ ಭವಿಷ್ಯ ಅಡಗೈತಿ. ಈ ಹುಲಿಯ ಶಕ್ತಿ ಸಾಮರ್ಥ್ಯ ಇಡೀ ಕರುನಾಡಿನ ಜನಕ್ಕೆ ತೋರಿಸುವ ಸಂದರ್ಭ ಒದಗಿ ಬಂದೈತಿ. ಬೇಗನೆ ರಾಖಿ ಕಟ್ಟಿ ಶುಭ ಹಾರೈಸುತ್ತಾಯಿ. ತಂಗಿ, ನೀ ಸಣ್ಣವಳಿದ್ದಾಗ ರಾಖಿ ಕಟ್ಟುವ ಮುನ್ನ ಹಾಡುತ್ತಿದೆಯಲ್ಲ, ಆ ಹಾಡು ಹಾಡಿ ಹಾರೈಸುತ್ತಾಯಿ. ಹಾಗೆ ಆಗ್ಲಣ್ಣ, ಕೂತ್ಕೋ, ಮೊದಲು ರಾಖಿ ಕಟ್ತೀನಿ.
ಆರಂಭದಲ್ಲಿ ನಿನಗೊಂದು ಖುಷಿ ಸುದ್ದಿ ಹೇಳುವುದಾಯ್ತು ಭೀಮರಾಯ. ಖುಷಿ ಸುದ್ದಿನ ಅದೆಂತದಪ್ಪ ಈ ಸಂತೋಷಕ್ಕಿಂತ ಮಿಗಿಲಾದ ಖುಷಿ ಸುದ್ದಿ? ಸೌಭಾಗ್ಯ, ನೀನೇ ಹೇಳ್ತೀವೋ ಅಥವಾ ನಾನೇ ಹೇಳು? ಓಹೋ, ಅಣ್ಣನ ಮುಂದೆ ಹೇಳ್ಕೊಳಕ್ಕೆ ನಾಚ್ಕೊಳ್ತಾಳೆ. ನಾನೇ ಹೇಳ್ತೀನಿ ಬಿಡು. ತಮ್ಮ ಕ್ರಾಂತಿ ಭೀಮರಾಯ ನಿಮ್ಮ ಮುಂದೆ ಹೇಳದೆ ಮತ್ತಾರ ಮುಂದೆ ಹೇಳದಪ್ಪ? ಸೌಭಾಗ್ಯ ಈಗ 3 ತಿಂಗಳು ಗರ್ಭಿಣಿ. ಅಂದ್ರೆ ನೀ ಮಾವನಾಗ್ತಾ ಇದೀಯೋ ಭೀಮರಾಯ? ನಾನು ತಾತ ಆಗುತ್ತಿದ್ದೇನೆ ಬಾವ. ಕೆಳಗೆ ಇತ್ತು. ಇದೇನು ಬುದ್ಧಿ ಕಟಾಣ? ನಾನೇನು ಕಡಿಮೆ ಆಗ್ತೀನ? ನಾನು ಕೂಡ ಸೋದರ ಮಾವನಾಗುತ್ತಿದ್ದೇನೆ. ತಂಗಮ್ಮ, ಇಂಥ ಸುಸಂದರ್ಭದಲ್ಲಿ ನಿನ್ನ ಅಣ್ಣನಿಗೆ ಮರೆಯಲಾಗದ ಕಾಣಿಕೆ ಕೊಟ್ಟಿಯಮ್ಮ, ಮರೆಯಲಾಗದ ಕಾಣಿಕೆ ಕೊಟ್ಟಿ. ತಂಗಿ, ಅಳದಿರು. ತವರಿನಲ್ಲಿ ತಾಯಿಲ್ಲದ ಕೊರತೆ ಬಾರದಂತೆ ನಿನ್ನ ಚೊಚ್ಚಲ ಹೆರಿಗೆಯನ್ನು ನನ್ನ ಮನೆಯಲ್ಲೇ ಮಾಡಿಸುತ್ತೇನೆ. ನಿನ್ನ ಶ್ರೀಮಂತ ಕಾರ್ಯ ಅದ್ದೂರಿಯಿಂದ ಮಾಡಿಸುತ್ತೇನೆ. ನನ್ನ ಅಳಿಯನಿಗೆ ಹಾಲ್ಗಡಗ, ಬೆಳ್ಳಿ ಉಡದಾರ, ಬಂಗಾರದ ಚೈನ ಮಾಡಿಸುತ್ತೇನೆ. ನನ್ನ ಮುದ್ದು ಅಳಿಯನನ್ನು ಬೆಳ್ಳಿ ತೊಟ್ಟಲದಾಗ ಹಾಕಿ ತೂಗಿಸುತ್ತೇನೆ ತಾಯಿ, ತೂಗಿಸುತ್ತೇನೆ. ಖುಷಿನ ತಾಯಿ? ಇಂಥ ಸುಸಂದರ್ಭಕ್ಕೆ ಏನಾದರೂ ವಿಶೇಷ ಇದೆಯೋ ಅಥವಾ? ಇದೆ ಅಣ್ಣ, ಯಾಕಿಲ್ಲ ಅಂತ ಹೇಳಿ. ನೀನ್ ಬರ್ತೀಯ ಅಂತ 2 ಬ್ಯಾಟಿ ಕಡ್ದೀವಿ. ನಡಿ, ಹೊಟ್ಟ ಹೊಡೆದು ಕುಸ್ತಿ ಹೋಗುವಂತೆ. ಆಯ್ತು ಕಣೋ, ನಾನು ಬರಲ್ಲ ಅತ್ತಿಗೆ. ನನ್ನ ಗೋಕುಲದಂತರ ಈ ನಮ್ಮ ಅರಮನೆಗೆ ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ಪುಟ್ಟ ಕೃಷ್ಣ ಬರುವ ವಿಷಯಕ್ಕೆ ನನಗೆ ಬಹಳ ಸಂತೋಷವಾಗಿದೆ. ಊಟದ ಮುಂಚಿತವಾಗಿ ನಿಮ್ಮ ಬಾಯಿಂದ ಹಾಡುತ್ತೇಳೆ ನಾನು ಬ್ಯಾಟಿ ಹುಣ್ಣೋದು. ಆಟ ಯಾಕೋ, ಹಾಡು ಆಡ್ಬೇಕು ಅಷ್ಟೇ ತಾನೆ. ನಿಮ್ ಹೆಚ್ಚೆಜ್ಜಂತೆ ಆಗ್ಲಿ. ಮುತ್ತುರಂತೆ ಬಳ್ಳಿ ಗೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ